ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೀವೆಲ್ಲರೂ ಬಹು ನಿರೀಕ್ಷೆಯಿಂದ SSC GD ರಿಸಲ್ಟ್ಗಾಗಿ ಕಾಯ್ತಾ ಇದ್ರಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ SSCಯ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಹಾಗೆಯೇ ಮತ್ತೊಂದು ಸಿಹಿ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ ಕೇಳಿ. SSC ಅವರು ನಿಮ್ಮ ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ದಾರೆ. ನೀವು ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಿ ಮತ್ತು ನಿಮಗೆ ಎಷ್ಟು ನಾರ್ಮಲೈಸೇಷನ್ ಕೊಟ್ಟಿದ್ದಾರೆ ಎಂಬುದನ್ನು ಸ್ವತಃ ನೀವೇ ಚೆಕ್ ಮಾಡಬಹುದು. ಅದಕ್ಕೂ ಮುನ್ನ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಈ ನಾರ್ಮಲೈಸೇಷನ್ ಅಂದರೆ ಏನು ಅಂತ ಡೌಟ್ ಇರಬಹುದು. ಹಾಗಿದ್ದರೆ ನಾರ್ಮಲೈಸೇಷನ್ ಅಂದರೆ SSC GD ಪರೀಕ್ಷೆಯು ಬಹಳಷ್ಟು ಸೆಂಟರ್ಗಳಲ್ಲಿ ಬಹಳಷ್ಟು ಸೆಷನ್ ಅಥವಾ ಶಿಫ್ಟ್ಗಳಲ್ಲಿ ಪರೀಕ್ಷೆ ನಡೆದಿರುತ್ತದೆ. ಒಂದು ಸೆಷನ್ನಿಂದ ಇನ್ನೊಂದು ಸೆಷನ್ಗೆ ಪ್ರಶ್ನೆಗಳು ವಿಭಿನ್ನವಾಗಿರುತ್ತದೆ. ಕೆಲವೊಂದು ಸೆಷನ್ಗಳಲ್ಲಿ ಈಸಿ ಕ್ವಶನ್ಸ್ ಕೇಳಿದರೆ ಇನ್ನು ಕೆಲವೊಂದರಲ್ಲಿ ಟಫ್ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಈ ಒಂದು ಅಸಮಾನತೆಯನ್ನು ನಿವಾರಿಸಲು SSCಯವರು ನಾರ್ಮಲೈಸೇಷನ್ ಪ್ರೊಸೆಸನ್ನು ಕಂಡಕ್ಟ್ ಮಾಡ್ತಾರೆ. ಅಭ್ಯರ್ಥಿಗಳ ರಾ ಮಾರ್ಕ್ಸ್ ಅಂದರೆ ಕಚ್ಚಾ ಅಂಕಗಳು ಪ್ರಶ್ನೆ ಪತ್ರಿಕೆಯ ಕಷ್ಟದ ಮಟ್ಟವನ್ನು ಅವಲಂಬಿಸಿ ಹೆಚ್ಚಾಗುತ್ತವೆ ಮತ್ತು ಕಡಿಮೆಯಾಗುತ್ತವೆ. ಉದಾಹರಣೆಗೆ ನಿರ್ದಿಷ್ಟ ಅಂದರೆ ಪರ್ಟಿಕ್ಯುಲರ್ ಶಿಫ್ಟ್ನ ಪತ್ರಿಕೆ ಸುಲಭವಾಗಿತ್ತು ಎಂದು SSC ಪರಿಗಣಿಸಿದರೆ ಆ ಅಭ್ಯರ್ಥಿಗಳ ಅಂಕಗಳು ಕಡಿಮೆಯಾಗುತ್ತವೆ. ಒಂದು ವೇಳೆ ಆ ಒಂದು ಪತ್ರಿಕೆ ಕಠಿಣವಾಗಿತ್ತು ಎಂದಾದರೆ ಆ ಅಭ್ಯರ್ಥಿಗಳ ಅಂಕಗಳು ಹೆಚ್ಚಾಗುತ್ತವೆ. ಹಾಗಿದ್ದರೆ ಇನ್ನು ತಡ ಮಾಡದೆ ನಿಮ್ಮ ಸ್ಕೋರ್ ಕಾರ್ಡನ್ನು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೀವಿ ನೋಡಿ. ಮೊದಲಿಗೆ ಗೂಗಲ್ ಸರ್ಚ್ ಬಾರ್ನಲ್ಲಿ SSC GD ಅಂತ ಟೈಪ್ ಮಾಡಿ. ನಂತರ ನಿಮಗೆ http://sscgd.gov.in/home/ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ SSC GDಯ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಮತ್ತು ರಿಜಿಸ್ಟ್ರೇಷನ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ನಂತರ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ತುಂಬಬೇಕಾಗುತ್ತೆ. ಇದೆಲ್ಲ ಆದ ನಂತರ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ತಕ್ಷಣ ನಿಮಗೆ ರಿಸಲ್ಟ್ ಅಂತ ಕಾಣಿಸುತ್ತೆ. ಇಲ್ಲಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಕ್ಸಾಮಿನೇಷನ್ ನೇಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಕ್ಸಾಮಿನೇಷನ್ ಇಯರನ್ನು ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಸೆಲೆಕ್ಟ್ ಮಾಡಿದ ನಂತರ ವ್ಯೂ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರ್, ತಂದೆಯ ಹೆಸರು, ತಾಯಿಯ ಹೆಸರು, ನಿಮ್ಮ ಜೆಂಡರ್ ಮತ್ತು ಯಾವ ಕೆಟಗರಿಗೆ ನೀವು ಸಂಬಂಧಪಡ್ತೀರಿ ಅಷ್ಟೇ ಅಲ್ಲದೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ತೋರಿಸುತ್ತೆ. ಇದಾದ ನಂತರ ನೀವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೀರಿ ಮತ್ತು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದೀರಿ ಅಂತ ಡೀಟೇಲ್ಸ್ ತೋರಿಸುತ್ತೆ. ಇದಾದ ನಂತರ ಕೆಳಗಡೆ ನಿಮಗೆ ಸ್ಕೋರ್ ಇನ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇನ್ಕ್ಲೂಡಿಂಗ್ NCC ಬೋನಸ್ ಮಾರ್ಕ್ಸ್ ಅಂತ ಕಾಣುತ್ತೆ. ಇಲ್ಲಿ ನೀವು NCC ಸರ್ಟಿಫಿಕೇಟ್ ಹೊಂದಿದ್ರೆ ಎಸ್ ಅಂತ ತೋರಿಸುತ್ತೆ, ಇಲ್ಲವಾದರೆ ನೋ ಅಂತ ತೋರಿಸುತ್ತೆ. ನೀವೇನಾದರೂ NCC ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿದರೆ ಟೈಪ್ ಆಫ್ NCC ಸರ್ಟಿಫಿಕೇಟ್ ಅಂದರೆ A, B, C ಅಂತ ತೋರಿಸುತ್ತೆ. ಇದಾದ ನಂತರ ಪಾರ್ಟ್ A ನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಂತರ ಪಾರ್ಟ್ B ನಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಮತ್ತು ಪಾರ್ಟ್ C ನಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ. ಪಾರ್ಟ್ D ನಲ್ಲಿ ನಿಮಗೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಎಷ್ಟು ಅಂಕಗಳು ಬಿದ್ದಿವೆ ಅಂತ ತೋರಿಸುತ್ತೆ. ಇದಾದ್ಮೇಲೆ ರಾ ಸ್ಕೋರ್ ಅಂತ ಇದೆ. ಇದು ಒಟ್ಟಾರೆಯಾಗಿ ನಿಮ್ಮ ಕಚ್ಚಾ ಅಂಕಗ ಅಂದರೆ ರಾ ಸ್ಕೋರ್ ಅನ್ನ ತೋರಿಸುತ್ತೆ. ಇದಾದ ನಂತರ ನಿಮಗೆ ನಾರ್ಮಲೈಸೇಷನ್ ಮಾರ್ಕ್ಸ್ಗಳನ್ನು ಆ್ಯಡ್ ಅಪ್ ಮಾಡಿ ಅಂದರೆ ನಾರ್ಮಲೈಸ್ಡ್ ಮಾರ್ಕ್ಸನ್ನು ನಿಮಗೆ ಕೂಡಿಸಿ ಅಥವಾ ಕಳೆದು ನಿಮಗೆ ನಾರ್ಮಲೈಸ್ ಸ್ಕೋರನ್ನು ನೀಡ್ತಾರೆ. ಅಂದರೆ ನಿಮ್ಮ ಪರೀಕ್ಷೆ ಕಠಿಣವಾಗಿತ್ತೋ ಅಥವಾ ಸುಲಭವಾಗಿತ್ತೋ ಅಂತ ನಿಮ್ಮ ಸೆಷನ್ಗಳ ಆಧಾರದ ಮೇಲೆ SSCಯವರು ಈ ಸ್ಕೋರನ್ನು ನೀಡ್ತಾರೆ. ಇದಾದ ಮೇಲೆ ನೀವು NCC ಸರ್ಟಿಫಿಕೇಟನ್ನು ಹೊಂದಿದ್ರೆ ನಿಮಗೆ NCC ಬೋನಸ್ ಸ್ಕೋರನ್ನು ನೀಡ್ತಾರೆ. ನಂತರ ಫೈನಲ್ ಸ್ಕೋರನ್ನು ನಿಮಗೆ ನೀಡ್ತಾರೆ. ಹೀಗೆ ನೀವು ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ಚೆಕ್ ಮಾಡಿಕೊಳ್ಳಬಹುದು. ಆತ್ಮೀಯ ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಜೈ ಹಿಂದ್. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್,
ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.